ನನ್ಗೆ ಕಿಡ್ನಿ ಸ್ಟೋನ್ ಆಗಿದೆ ಸರ್. ಓಕೆ. ಕಿಡ್ನಿ ಎಷ್ಟು ಇದೆ? 5 ಐತಿ ಸರ್, ಒಂದು 3 ಐತಿ ಸರ್. 5 ಮತ್ತೆ 3. ಹಸಿವೆ ಹೇಗಿದೆಮ್ಮ? ಚೆನ್ನಾಗೈತಿ ಸರ್, ಊಟ ಮಾಡ್ತೀನಿ ನಾನು 2 ಟೈಮ್ ಮಾಡ್ತೀನಿ ಸರ್. ಚೆನ್ನಾಗಿ ಊಟ ಮಾಡ್ತೀರಾ? ಸರ್ ಯೂರಿನ್ ನಾನು ಕಲರ್ ನೀವು ಮಾತಾಡ್ಸೋದಕ್ಕೆ ನಮಸ್ಕಾರ ಸರ್, ಧನ್ಯವಾದಗಳು. ನಂಗೆ ಇವತ್ತು ಬಹಳ ಆಸೆ ಸೊಲ್ಯೂಷನ್ ಇತ್ತು ಸರ್. ಸೊಲ್ಯೂಷನ್ ಕೊಡ್ತೀನಿ, ಅದನ್ನ ಪ್ರಾಕ್ಟೀಸ್ ಮಾಡಿ, ರಿಸಲ್ಟ್ ಬರುತ್ತೆ. ಹ್ಞೂ ಸರ್. ನಿಮ್ಗೆ ಕಿಡ್ನಿ ಸ್ಟೋನ್ ಪೇನ್ ಬೆನ್ನ ಹಿಂದೆ ಬರುತ್ತಾ ಇಲ್ಲ ಮುಂದ್ಗಡೆ ಬರುತ್ತಾ? ಈ ಎಡಭಾಗ ಸೈಡ್ ಬರ್ತದೆ ಸರ್, ಹಿಂದ್ ಬರ್ತದೆ ಸರ್. ಹಿಂದ್ಗಡೆ, ಬ್ಯಾಕ್ ಸೈಡ್. ಹೌದು ಸರ್. ಯೂರಿನ್ ಕಲರ್ ಪರವಾಗಿಲ್ಲ ಸರ್, ಸ್ವಲ್ಪ ಯೆಲ್ಲೋ ಕಲರ್ ಆಗ್ತದ್ರಿ, ಒಂದೊಂದ್ಸಲ ವೈಟ್ ಕಲರ್ನು ಬರ್ತೈತ್ರಿ. ಓಕೆ ಸರ್. ಜೀರ್ಣ ಚೆನ್ನಾಗಿ ಆಗ್ತಿದೆ ಅಲ್ವಾ? ಹ್ಞೂ ಸರ್. ನಿಮ್ಮ ಒಂದ್ಸತಿ ಅಂಗಾಲ್ ಪಾದ ನೋಡ್ಕೊಳ್ಳಿ, ಕ್ರ್ಯಾಕ್ ಬಿಟ್ಟಿದ್ದೇನಾ, ಸೀಳಿದೆನಾ? ಈಗೀಗ ಸರ್ ಇಂಬಿಡದಿಲಿಂದ ಕ್ರ್ಯಾಕ್ ಆಗಿತ್ತು ಸರ್, ಇಂಬಿಡದಲ್ಲಿ. ಸರಿ, ಇಂಬಿಡದಲ್ಲಿ ಕ್ರ್ಯಾಕ್ ಆಗಿದೆ, ಯೂರಿನ್ ಯೆಲ್ಲೋಯಿಶ್ ಇದೆ, ಹಸು ಚೆನ್ನಾಗಿದೆ ಅಂದ್ರೆ ಅದರ ಅರ್ಥ ನಿಮ್ಮ ಕಿಡ್ನಿ ಸ್ಟೋನು ಕಿಡ್ನಿ ಹೀಟ್ ಇಂದ ಬಂದಿರುತ್ತೆ. ಎಲ್ರು ಕೇಳಿಸ್ಕೊಳ್ಳಿ, ಪ್ರಾಬ್ಲಮ್ ಇರ್ಬೋದು, ಇಲ್ಲ ಫ್ಯೂಚರ್ ಅಲ್ಲಿ ನೀವು ಇವತ್ತು ಕಲಿಯೋದ್ರಿಂದ ಫ್ಯೂಚರ್ ಅಲ್ಲಿ ನೀವು ಬೇರೆಯವ್ರಿಗೂ ಸಜೆಷನ್ ಕೊಡ್ಬೋದು. ಕಿಡ್ನಿ ಸ್ಟೋನ್ 2ರಿಂದ ಆಗುತ್ತೆ. ಕಿಡ್ನಿ ಫಂಕ್ಷನ್ ಕಡಿಮೆ ಆಗೋದ್ರಿಂದ, ಅದರದ್ದು ಕಾರ್ಯಕ್ಷಮತೆ ಕಡಿಮೆ ಆಗೋದ್ರಿಂದ, ಕೋಲ್ಡ್ ಆಗೋದ್ರಿಂದ ಆಗುತ್ತೆ. ಓಕೆನಾ? ಸೊ ಅವಾಗ ಏನಿರುತ್ತೆ ಅಂದ್ರೆ ಹಸಿವಿರಲ್ಲ, ಉಂಡಿದ್ದು ಜೀರ್ಣ ಆಗಲ್ಲ, ಮತ್ತೆ ಯೂರಿನ್ ಕಲರ್ ವೈಟ್ ಇರುತ್ತೆ, ರಾತ್ರಿ 3-4 ಸತಿ ಎದ್ದಾಳ್ತೀರಾ, ಅದು ಕೋಲ್ಡ್ ಇಂದ ಆಗೋದು. ಓಕೆ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್. ಇವಾಗ ಇವ್ರು ಸರಸ್ವತಿ ಅವ್ರು ಹೇಳ್ತಾ ಇರೋದು ಯೂರಿನ್ ಯೆಲ್ಲೋಯಿಶ್ ಇದೆ, ಹಸು ಚೆನ್ನಾಗಿದೆ, ಜೀರ್ಣ ಚೆನ್ನಾಗಿ ಆಗ್ತಿದೆ, ಮತ್ತೆ ಇಂಬಿಡಿ ಕಾಲ್ ಹೊಡೆದಿದೆ. ಕಾಲ್ ಯಾವಾಗ ಹೊಡಿತೈತೆ ಅಂದ್ರೆ ಅದು ನಿಮ್ಗೆ ಲಂಗ್ಸ್ ಹೀಟ್ ಇದ್ದಾಗ ಹೊಡಿಯೋದು. ಸೊ ಇಟ್ಸ್ ಎ ಕನ್ಫರ್ಮ್ ಏನು, ಇವ್ರಿಗೆ ಕಿಡ್ನಿ ಸ್ಟೋನ್ ಆಗಿರೋದು ಹೀಟ್ ಇಂದ. ಸೊ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ನಾವು. ಯಾರೇ ಕಲರ್ ಥೆರಪಿ ಕಲ್ತಿದ್ದೀರಾ, ಯಾರು TM ಸ್ಟೂಡೆಂಟ್ ಇದ್ದೀರಾ, ನೀವು ಡಯಾಗ್ನೋಸಿಸ್ ಕನ್ಫರ್ಮ್ ಆಗೋ ತನಕ ಟ್ರೀಟ್ಮೆಂಟ್ ಹೇಳ್ಬೇಡಿ. ಕೆಲವ್ರು ಹೆಂಗಂದ್ರೆ ನನ್ಗೆ ಬಸವರಾಜ್ ಸರ್ ಹೇಳಿದ್ರು ಅದು ಗೊತ್ತು ನನಗೆ ಅಂತ ಹೇಳ್ತೀರಾ. ಎಲ್ಲಾ ಕಾಯಿಲೆನೂ 2ರಿಂದನೂ ಬರುತ್ತೆ. ಪಿತ್ತ ಜಾಸ್ತಿ ಆಗೋದ್ರಿಂದ ಬರುತ್ತೆ, ಕಫ ಜಾಸ್ತಿ ಆಗೋದ್ರಿಂದ ಬರುತ್ತೆ, ಹೀಟ್ ಇಂದನೂ ಬರುತ್ತೆ, ಕೋಲ್ಡ್ ಇಂದನೂ ಬರುತ್ತೆ. ನೀವು ಅವ್ರನ್ನ ಕ್ವಶನ್ ಮಾಡಿ, ಅವ್ರ ನಾಲ್ಗೆ ನೋಡಿ, ಡಯಾಗ್ನೈಸ್ ಮಾಡಿ, ಕನ್ಫರ್ಮ್ ಆದ್ಮೇಲೆನೆ ಟ್ರೀಟ್ಮೆಂಟ್ ಹೇಳ್ಬೇಕು. ನಿಮಗೆ ಕನ್ಫರ್ಮ್ ಆಗಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು. ನೀವು ಟ್ರೀಟ್ ಮಾಡ್ತಿರೋದು ಜೀವ ಇರೋ ದೇಹನ ಅಲ್ವಾ? ಹಾಗಾಗಿ ಸ್ವಲ್ಪ ಸಮಯದಿಂದ ಡಯಾಗ್ನೈಸ್ ಮಾಡಿ ಹೇಳಿ, ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ಸರಸ್ವತಿ ಅವ್ರದ್ದು ಡಯಾಗ್ನೋಸಿಸ್ ಕನ್ಫರ್ಮ್ ಆದ್ಮೇಲೆ, ಸೊ ಹೀಟ್ ಇಂದ ಆಗಿದೆ. ಸೊ ಹೀಟ್ ಯಾವಾಗ ಆಗುತ್ತೆ ದೇಹ? ಒಂದು ತುಂಬಾ ಸ್ಟ್ರೆಸ್ ಆದಾಗ ಅಲ್ವಾ, ತಲೆ ಬಿಸಿ ಆದಾಗ ಆಗುತ್ತೆ. ಸೊ ತಲೆ ಬಿಸಿ ಆಗೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ನನಗೆ ಅದ್ಭುತವಾದ ನಂಬರ್ ಅಂದ್ರೆ ಬ್ಲ್ಯಾಕ್. ಸೊ ನೀವು ಈ ಕಿಡ್ನಿ ರಿಫ್ಲೆಕ್ಸ್ಗೆ, ಇದು ದೇಹದ ರಿಫ್ಲೆಕ್ಸ್ ಅಲ್ವಾ, ಇದು ತಲೆ ಭಾಗ, ಎದೆ ಭಾಗ, ಇದು ಕಿಡ್ನಿ ರಿಫ್ಲೆಕ್ಸ್. ಈ ಕಿಡ್ನಿ ರಿಫ್ಲೆಕ್ಸ್ಗೆ ನೀವು ಜಸ್ಟ್ ಬ್ಲ್ಯಾಕ್ ಕಲರ್ ಹಾಕಿ ತರ. ನೆಕ್ಸ್ಟ್ ಆ ಕಿಡ್ನಿ ಆ ಒಂದು ಸ್ಟೋನ್ ಫಾರ್ಮೇಶನ್ ಕಡಿಮೆ ಮಾಡ್ಬೇಕಂದ್ರೆ ಬಲಗೈ ತೋರು ಬೆರಳು ಈ ಕಿಡ್ನಿ ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ ಹಾಕಿ. ಇನ್ನೊಂದು 1-2 ವಾರ ಇಲ್ಲ 3 ವಾರಗಳ ಕಾಲ ಮಸಾಲೆ ಪದಾರ್ಥನ ಅವಾಯ್ಡ್ ಮಾಡಿ. ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಹಸಿ ಶುಂಠಿ, ಈ ತರ ಮಸಾಲೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ನಿಮ್ಗೆ ಬಾಯಾರಿಕೆ ಆದಾಗೆಲ್ಲ ಡಿಲೇ ಮಾಡ್ದಂಗ, ಲೇಟ್ ಮಾಡ್ದಂಗೆ ನೀರು ಕುಡೀರಿ. ಮಧ್ಯಾಹ್ನದೊತ್ತು ಸ್ವಲ್ಪ ಊಟದ ಜೊತೆಗೆ ಮೆಂತ್ಯ ಸೊಪ್ಪು ಮತ್ತೆ ಸೌತೆಕಾಯಿ ಬಳಸಿ, ಸ್ವಲ್ಪ ಮಜ್ಜಿಗೆ ಬಳಸಿ. ನಿಮ್ ಊರಲ್ಲಿ ಸಿಗುತ್ತೆ ಅಂದ್ರೆ ವಾರಕ್ಕೆ 1-2 ಸತಿ ಬಾಳೆ ದಿಂಡಿಂದ ಜ್ಯೂಸ್ ತಗೋಬಹುದು. 11 ಗಂಟೆಯಿಂದ 2 ಗಂಟೆ ಒಳಗೆ, ಸಂಜೆ ಟೈಮಲ್ಲಿ ತಗೋಬಾರ್ದು, ಸರಿನಾ? ಸೊ ಇಲ್ಲಿ ಗ್ರೀನ್ ಕಲರು, ಎಡಗಡೆ ತೋರು ಬೆರಳಿಗೆ ಸ್ಕೈ ಬ್ಲೂ ಕಲರ್. ನೀವು ಅನ್ಕೋಬಹುದು ಸ್ಕೈ ಬ್ಲೂ ಕಲರ್ ಹಾಕಿರಿ ಹೀಟ್ ಆಗುತ್ತೆ, ಯಾಕೆ ಕೊಡ್ತಾ ಇದೀರಾ ಅಂತ. ಸ್ಕೈ ಬ್ಲೂ ಕಲರ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ಸ್ಟೋನ್ ಆಚೆ ಬರೋದಕ್ಕೆ, ಮೂವ್ಮೆಂಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದು ಸ್ಕೈ ಬ್ಲೂ, ಇದು ಗ್ರೀನ್. ಇನ್ನೊಂದು ಬೇಗ ಸ್ಟೋನ್ ಆಚೆ ಬರಬೇಕು ಅಂತಂದ್ರೆ ಅದ್ಭುತವಾದ ಕಲರ್ ಬಂದ್ಬಿಟ್ಟು ರೆಡ್ ಕಲರ್. ಎಡಗೈ ಮಧ್ಯದ ಬೆರಳು ಕಿಡ್ನಿ ರಿಫ್ಲೆಕ್ಸ್ಗೆ ರೆಡ್ ಕಲರ್ ಹಾಕಿ. ಇಷ್ಟನ್ನ ನೀವು 1 ವಾರ ಪ್ರಾಕ್ಟೀಸ್ ಮಾಡಿಮ್ಮ, ನಿಮ್ಗೆ ಸ್ಟೋನ್ ಆಚೆ ಹೋಗುತ್ತೆ, ಮತ್ತೆ ಬರೋದು ಇಲ್ಲ. ಇದ್ರ ಜೊತೆಗೆ ಒಂದು ಪಾಯಿಂಟ್ ಹೇಳ್ತೀನಿ, ಯಾರು ಹೇಳ್ತಾರ ಈ ಪಾಯಿಂಟ್ ಪ್ರೆಸ್ ಮಾಡಿದ್ರೆ 3 ದಿನಕ್ಕೆ ಹಿಂಗೆ ಆಗುತ್ತಂತ? ಇಲ್ಲ. ಇವಾಗ ನೋಡಿ, ಒಂದು ಪಾಯಿಂಟ್ ಹೇಳ್ತೀನಿ, ನೀವು 2 ದಿನಕ್ಕೆ ಒಂದ್ಸತಿ ಈ ಪಾಯಿಂಟ್ ಪ್ರೆಸ್ ಮಾಡಿ, ನಿಮ್ಗೆ ಕಿಡ್ನಿ ಸ್ಟೋನ್ಸ್ ಆಚೆ ಹೋಗುತ್ತೆ. ಅದು ಬಾಡಿ ಹೀಟ್ ಇರೋರು ಮಾತ್ರ ಮಾಡ್ಬೇಕು. ಕಾಣಿಸ್ತಿದೆನಾ? ಕಾಣಿಸ್ತದೆ ಸರ್. ಸೊ ಇದೊಂದು ಪಾಯಿಂಟ್ ನ ನೀವು ನೋಡಿ, ಈ ಪಾಯಿಂಟ್ ಕಾಣಿಸ್ತಿದೆ? K10 ಪಾಯಿಂಟ್ ನ ವಾರಕ್ಕೆ 2 ಇಲ್ಲ 3 ಸತಿ ಪ್ರೆಸ್ ಮಾಡಬಹುದು.
ಯಾವಾಗ ಸ್ಟಾಪ್ ಮಾಡ್ಬೇಕು ಈ ಪಾಯಿಂಟ್ ಪ್ರೆಸ್ ಮಾಡೋದಂದ್ರೆ, ನಿಮ್ಮ ಯೂರಿನ್ ಕಲರ್ ತುಂಬಾ ಟ್ರಾನ್ಸ್ಪರೆಂಟ್ ವೈಟ್ ಕಲರೇ ಇಲ್ದಂಗ್ ಬರ್ತಾ ಇದೆ ಅಂದ್ರೆ ಅದನ್ನ ಪ್ರೆಸ್ ಮಾಡೋದು ಸ್ಟಾಪ್ ಮಾಡ್ಬೇಕು. ಕಿಡ್ನಿ ಸ್ಟೋನ್ ಅನ್ನೋದು ತುಂಬಾ ಜನ ಮತ್ತೆ ಮತ್ತೆ ಬೆಳೀತಾ ಇರ್ತಾರೆ, ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಬಟ್ ನನ್ನ ಪ್ರಕಾರ ನಾನು 2010 ಅಂದ್ರೆ 16 ವರ್ಷದಿಂದನೂ ಇದ್ರ ಕಿಡ್ನಿ ಸ್ಟೋನ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನಮ್ಮ ಹತ್ರ ತಗೊಂಡು ಹೋಗಿರೋರು ಯಾರು ಮತ್ತೆ ಬಂದಿದೆ ಅಂತ ಬಂದಿಲ್ಲ.